ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮುಂದಿನ ಸಂಧಿ ಭೋಜನ ರಸ ವಿಭಾಗ ಸಂಧಿ ಅಂತ ಜಗನ್ನಾಥದಾಸರು ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. 4ನೇ ಸಂಧಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ವನಜ ಜಾಂಡದೊಳುಳ್ಳ ಅಖಿಲ ಚೇತನರು ಭುಂಜಿಪ ಚತುರವಿಧ ಭೋಜನ ಪದಾರ್ಥದಿ ಚತುರವಿಧ ರಸರೂಪತಾನಾಗಿ ಮನಕ್ಕೆ ಬಂದದನು ಉಂಡು ಉಣಿಸಿ ಸಂಹನನ ಕುಪಚಯ ಕರಣಕಾನಂದ ಅನಿಮಿಷರಿಗಾತ್ಮ ಪ್ರದರ್ಶನ ಸುಖವನೀವ ಹರಿ. ಮೊದಲನೇ ಪದ್ಯ ಹೀಗಿದೆ. ವನಜ ಜಾಂಡದೊಳುಳ್ಳ ಅಖಿಲ ಚೇತನರು ಭುಂಜಿಪ ಚತುರವಿಧ ಭೋಜನ ಪದಾರ್ಥದಿ ಚತುರವಿಧ ರಸರೂಪ ತಾನಾಗಿ ಮನಕ್ಕೆ ಬಂದದನು ಉಂಡು ಉಣಿಸಿ ಸಂಹನನಕ್ಕೆ ಉಪಚಯ ಕರಣಕ್ಕೆ ಆನಂದ ಅನಿಮಿಷರಿಗೆ ಆತ್ಮಪ್ರದರ್ಶನ ಸುಖವನೀವ ಹರಿ. ವನಜ ಜಾಂಡದೊಳು. ವನಜ ಜಾಂಡ ಅಂತಂದ್ರೆ, ವನಜ ಅಂತಂದ್ರೆ ವನ ಅಂದ್ರೆ ನೀರು, ನೀರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ಕಮಲ, ಕಮಲದಲ್ಲಿ ಉತ್ಪನ್ನರಾಗಿರ್ತಕ್ಕಂಥವರು ಚತುರ್ಮುಖ ಬ್ರಹ್ಮದೇವರು. ಆದ್ರಿಂದ ವನಜ ಜಾಂಡ ಅಂತಂದ್ರೆ ಆ ಚತುರ್ಮುಖ ಬ್ರಹ್ಮದೇವರಿಂದ ಅಭಿಮನ್ಯಮಾನವಾಗಿರ್ತಕ್ಕಂತಹ ಅಂಡಾಕಾರವಾಗಿರ್ತಕ್ಕಂತಹ ಇಡೀ ಸುವರ್ಣಾತ್ಮಕವಾಗಿರ್ತಕ್ಕಂತಹ ಈ ಜಗತ್ತು ಬ್ರಹ್ಮಾಂಡ ಅಂತ ಅರ್ಥ. ವನಜ ಜಾಂಡ ಉಳ್ಳ ಅಂತಂದ್ರು. ವನಜ ಜಾಂಡದೊಳು ಉಳ್ಳ, ಈ ಬ್ರಹ್ಮಾಂಡದಲ್ಲಿ ಉಳ್ಳ ಅಂದ್ರೆ ಇರ್ತಕ್ಕಂಥವರು ಅಂತ ಅರ್ಥ. ಯಾರಿದ್ದಾರೆ? ಸೃಷ್ಟಿಗೆ ಯಾರ್ಯಾರು ಬಂದಿದ್ದಾರೆ, ಪರಮಾತ್ಮನಿಂದ ಸೃಷ್ಟರಾಗಿರ್ತಕ್ಕಂತಹ ಯಾವ ಜೀವರಾಶಿಗಳಿದ್ದಾರೆ ಅವರನ್ನೆಲ್ಲ ಸ್ವೀಕಾರ ಮಾಡಬೇಕು. ಸ್ಥೂಲ ದೇಹವನ್ನ ಪಡೆದು ಯಾರ್ಯಾರು ಸೃಷ್ಟಿಗೆ ಬಂದಿದ್ದಾರೆ ಅವರನ್ನೆಲ್ಲ ಸ್ವೀಕಾರ ಮಾಡಬೇಕು. ಅಖಿಲ ಚೇತನರು 3 ವಿಧರಾಗಿರ್ತಕ್ಕಂತಹ ಜೀವರಾಶಿಗಳು ಅಖಿಲ ಚೇತನರು ಅಂತಂದ್ರು. ಅಲ್ಲಿ ಸ್ಥಾವರರು ಸೇರ್ಕೊಳ್ತಾರೆ, ಜಂಗಮರು ಸೇರ್ಕೊಳ್ತಾರೆ. ಸ್ಥಾವರ ಜೀವರಾಶಿಗಳು ಅಂತಂದ್ರೆ ಮರ ಗಿಡ ಇತ್ಯಾದಿಗಳು ಕೂಡ ನೀರಿನ ರೂಪದಲ್ಲಿ ಅವು ಕೂಡ ಮುಂದೆ ಹೇಳ್ತಾರೆ ಭುಂಜಿಪ ಅಂತ. ನೀರಿನ ರೂಪದಲ್ಲಿ ತಾವು ಅದನ್ನ ಭೋಗವನ್ನ ಮಾಡತ್ವೆ. ಆ ಮರ ಗಿಡ ಎಲ್ಲವೂ ಕೂಡ ನೀರನ್ನ ಭೋಜನ ಮಾಡುತ್ತಲ್ಲ, ಅದರಿಂದ ಸ್ಥಾವರರನ್ನು ಸ್ವೀಕಾರ ಮಾಡಬೇಕು, ಜಂಗಮರನ್ನು ಸ್ವೀಕಾರ ಮಾಡ್ಬೇಕು. ಅಂದ್ರೆ ನಾವೆಲ್ಲ ಮನುಷ್ಯರು ಪ್ರಾಣಿಗಳು ಇವರನ್ನೆಲ್ಲರನ್ನು ಕೂಡ ಸ್ವೀಕಾರ ಮಾಡಬೇಕು. ಅಖಿಲ ಚೇತನರು ಭುಂಜಿಪ, ಅವರ ಯೋಗ್ಯತಾನುಸಾರವಾಗಿ ಪರಮಾತ್ಮನಿಂದ ದತ್ತವಾದಂತಹ ರಸವನ್ನ, ಆ ಭೋಜನವನ್ನ ಆಯ್ತಾ ಏನೇನು ಮಾಡ್ತಾರೆ, ಊಟವನ್ನ ಏನು ಮಾಡ್ತಾರೆ ಅದು ಭುಂಜಿಪ. ಏನನ್ನ, ಯಾವ ಊಟವನ್ನ ಯಾವ ತರ ಮಾಡ್ತಾರೆ? ಚತುರವಿಧ ಭೋಜನ ಪದಾರ್ಥದಿ, 4 ವಿಧವಾಗಿರ್ತಕ್ಕಂಥದ್ದು ಭೋಜನ ಪದಾರ್ಥ. ಸಾಮಾನ್ಯವಾಗಿ 4 ಕ್ಲಾಸಿಫಿಕೇಶನ್ ಕೊಟ್ಟಿದ್ದಾರೆ. ಯಾವುದದು ಅಂತಂದ್ರೆ, ಒಂದು ಖಾದ್ಯ, ಇನ್ನೊಂದು ಚೋಷ್ಯ,
ಇನ್ನೊಂದು ಪೇಹ್ಯ, ಇನ್ನೊಂದು ಲೇಹ್ಯ ಅಂತ ಹೀಗೆ 4 ವಿಧವಾಗಿರ್ತಕ್ಕಂಥದ್ದು ಪದಾರ್ಥಗಳು. ಅದರಲ್ಲಿ ಮೊದಲನೆಯದು ಖಾದ್ಯ. ಅಂದ್ರೆ ಅನ್ನವನ್ನ ಮಾಡ್ತೇವೆ. ಯಾವುದನ್ನ ನಾವು ಈ ಹಲ್ಲುಗಳಿಂದ ಅಗಿದು 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 ಅದನ್ನ ಚೆನ್ನಾಗಿ ಸ್ವೀಕಾರ ಮಾಡ್ತೀವೋ ಅದನ್ನ ಖಾದ್ಯ ಅಂತ ಅರ್ಥ. ಚೆನ್ನಾಗಿ ಅದರ ಸಾರವನ್ನ ತೆಗೆದು ಅಗಿದುಕೊಂಡು ಅದರ ಸಾರವನ್ನ ತೆಕ್ಕೊಂಡು ನಾವು ಭೋಜನವನ್ನ ಮಾಡ್ತೀವಲ್ಲ, ಅದನ್ನ ಖಾದ್ಯ ಅಂತ ಕರೀತಾರೆ. ಇನ್ನು ಪೇಹ್ಯ. ಪೇಹ್ಯ ಅಂತಂದ್ರೆ ಯಾವುದನ್ನ ಕುಡಿತೀವೋ, ಪಾನಕ ಆಗಿರಬಹುದು, ಸಾರು, ಇದೆಲ್ಲ ಯಾವುದು ಪಾನ ಮಾಡಲಿಕ್ಕೆ ಯೋಗ್ಯವಾದದ್ದು ಅದು ಪೇಹ್ಯ. ಮತ್ತೆ ಚೋಷ್ಯ ಅಂತಂತಾರೆ. ಚೋಷ್ಯವಾಗಿರ್ತಕ್ಕಂತಹ ಪದಾರ್ಥಗಳು, ಅದನ್ನ ಚೆನ್ನಾಗಿ ಮೆತ್ತಗೆ ಮಾಡಿಕೊಂಡು ಅಗ್ನಿಯಲ್ಲಿ ಅದನ್ನ ಬೇಯಿಸಿ ಅಗ್ನಿಯಿಂದ ಅದನ್ನ ಮೆತ್ತಗೆ ಮಾಡಿಕೊಂಡು ನಾವು ನಾಲಿಗೆಯಿಂದ ಸ್ವೀಕಾರ ಮಾಡ್ತೀವಿ. ಅದನ್ನ ಚೋಷ್ಯ ಪದಾರ್ಥ ಅಂತ ಅದನ್ನ ಕರೀತಾರೆ. ಇನ್ನು ಚಪ್ಪರಿಸಿಕೊಂಡು ತಿನ್ನೋದು, ಈ ಗೊಜ್ಜು ಇತ್ಯಾದಿಗಳೆಲ್ಲ ಇದೆಯಲ್ಲ, ಅದೆಲ್ಲ ಗೊಜ್ಜು, ಚಟ್ನಿ, ಇದೆಲ್ಲ ನಾವು ಚಪ್ಪರಿಸಿ ಚೆನ್ನಾಗಿ ತಿಂತೇವೆ, ನೆಕ್ಕಿಕೊಂಡು ತಿನ್ನೋದು ಅಂತ, ಅದನ್ನ ಲೇಹ್ಯ ಅಂತ ಅದನ್ನ ಕರೀತಾ ಇದ್ದಾರೆ. ಹೀಗೆ ಖಾದ್ಯ, ಪೇಹ್ಯ, ಚೋಷ್ಯ ಮತ್ತೆ ಲೇಹ್ಯ ಅಂತ ಹೀಗೆ 4 ವಿಧವಾಗಿರ್ತಕ್ಕಂತಹ ಭೋಜನ ಪದಾರ್ಥಗಳು. ಇಂತಹ ಭೋಜನ ಪದಾರ್ಥದಿ ಇದೆಲ್ಲವೂ ಕೂಡ ಏನೇನು ಪದಾರ್ಥಗಳನ್ನ ಸ್ವೀಕಾರ ಮಾಡುತ್ತೇವೆ ಎಲ್ಲವೂ ಜಡವಾದದ್ದು. ಈ ಜಡವಾಗಿರ್ತಕ್ಕಂತಹ ಪದಾರ್ಥಗಳಲ್ಲಿ ಭೋಜನ ಪದಾರ್ಥದಿ ಅಂದ್ರೆ ಭೋಜನವನ್ನ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಜಡರೂಪವಾದ ಪದಾರ್ಥಗಳಲ್ಲಿ ಏನು ಮಾಡ್ತಾನೆ, ಹೇಗಿದ್ದಾನೆ ಪರಮಾತ್ಮ ಅಂದ್ರೆ ಚತುರವಿಧ ರಸರೂಪ ತಾನಾಗಿ. 4 ವಿಧವಾಗಿರ್ತಕ್ಕಂತಹ ರಸಗಳು. ನೋಡಿ, ಇಲ್ಲಿ ಸಾಮಾನ್ಯವಾಗಿ ಷಡ್ರಸ ಅಂತ ತುಂಬಾ ಪ್ರಸಿದ್ಧಿ. ಆದ್ರೆ ಇಲ್ಲಿ ಚತುರವಿಧ ರಸ ಅಂತಂತ ಅಂದ್ರಲ್ಲ, ಹೇಗೆ ಅಂತಂದ್ರೆ ಇಲ್ಲಿ ರಸ ಶಬ್ದಕ್ಕೆ ರುಚಿ ಅಂತ ಅರ್ಥ. ಈ 4 ಪದಾರ್ಥಗಳನ್ನ ನೀವು ಸ್ವೀಕಾರ ಮಾಡಿದಾಗ ಈ ಪದಾರ್ಥಗಳಲ್ಲಿ ನಮಗೆ ಒಂದೊಂದು ವಿಧವಾದಂತಹ ರುಚಿ ಇದೆ. ಅದು ಷಡ್ರಸಗಳಲ್ಲಿ ಸೇರೋದಿಲ್ಲ. ಒಂದೊಂದು ಪದಾರ್ಥದಲ್ಲಿ ಒಂದೊಂದು ವಿಧವಾದಂತಹ ರುಚಿ ಇದೆ ಅಲ್ವಾ. ಆದ್ರಿಂದ ಇಲ್ಲಿ ರಸರೂಪ ಅಂತಂದ್ರೆ ರಸ ಅನ್ನೋ ಶಬ್ದಕ್ಕೆ ರುಚಿ ಅಂತ ಸ್ವೀಕಾರ ಮಾಡಬೇಕು ಅಂತ ಸಂಕರ್ಷಣ ಬಡಿಯರು ಅದನ್ನ ಬಿಡಿಸ್ತಾರೆ. ಈ 4 ವಿಧವಾಗಿರ್ತಕ್ಕಂತಹ ಪದಾರ್ಥಗಳಲ್ಲಿ 4 ವಿಧವಾದಂತಹ ರುಚಿ ಎಂಬ ಹೆಸರಿನ ರೂಪ ಪರಮಾತ್ಮನ ರೂಪ. ರಸ ರೂಪ ಅದು ಪರಮಾತ್ಮನ ಚಿದಾನಂದಾತ್ಮಕವಾಗಿರ್ತಕ್ಕಂತಹ ರೂಪ ಏನಿದೆ ಅದು ರಸರೂಪ ತಾನಾಗಿ. ಪರಮಾತ್ಮ ಹೀಗೆ 4 ವಿಧವಾಗಿರ್ತಕ್ಕಂತಹ ರಸರೂಪಗಳನ್ನ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಆ ಜಡವಾದಂತಹ ರಸಗಳಲ್ಲಿ ತನ್ನದೇ ಆಗಿರ್ತಕ್ಕಂತಹ ರೂಪಗಳನ್ನ ಪರಮಾತ್ಮ ಇಟ್ಟು ಮನಕ್ಕೆ ಬಂದದನು ಉಂಡು ಉಣಿಸಿ. ಬಿಂಬರೂಪಿ ಆಗಿರತಕ್ಕಂತಹ ಪರಮಾತ್ಮ ತನ್ನ ಮನಸ್ಸಿಗೆ ಏನು ಬರುತ್ತೋ ಅದನ್ನ ಉಣಿಸ್ತಾನೆ. ನಾವು ಏನು ಮನಸ್ಸಿಗೆ ತಂದ್ಕೊಳ್ತೇವೆ ಅದನ್ನ ತಿನ್ನಕ್ಕಾಗೋದಿಲ್ಲ. ಇದು ನಮ್ಮ ಅನುಭವಕ್ಕೆ ಬಂದಿರತ್ತೆ ನೋಡಿ, ಎಷ್ಟೋ ಸತಿ ಬಂದಿರತ್ತೆ. ನಾವ್ ಏನ್ ಅನ್ಕೊಂಡಿರ್ತೇವೆ ಇವತ್ತು ತಿನ್ಬೇಕು ಅಂತ ಅದನ್ನ ತಿನ್ಲಿಕ್ಕೆ ಸಾಧ್ಯನೇ ಆಗಿರೋದಿಲ್ಲ. ಆದ್ರೆ ಯಾವತ್ತು ನಾವು ಏನನ್ನೂ ಬಯಸೋದಿಲ್ಲ ಅವತ್ತೇನೋ ವಿಶಿಷ್ಟವಾಗಿರ್ತಕ್ಕಂತಹ ಪದಾರ್ಥಗಳನ್ನ ಭೋಜನ ಮಾಡಿರ್ತೇವೆ, ನಮ್ಗೆ ಗೊತ್ತಿರೋದೇ ಇಲ್ಲ. ಎಲ್ಲೋ ಹೋಗಿರ್ತೀವಿ, ನಮಗೆ ತುಂಬಾ ಇಷ್ಟವಾಗಿರ್ತಕ್ಕಂತಹ ಪದಾರ್ಥಗಳನ್ನೇ ಬಡಿಸ್ಬಿಡ್ತಾರೆ, ನಾವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಅದು ಹೇಗಾಯ್ತು ನೋಡಿ, ಇದರಲ್ಲೇ ನಮಗೆ ಗೊತ್ತಾಗತ್ತೆ ನಾವು ಸ್ವತಂತ್ರರಲ್ಲ. ಅಂದ್ರೆ ಪರಮಾತ್ಮ ಮನಕ್ಕೆ ಬಂದದನು ಉಂಡು ಉಣಿಸಿ.
ತನ್ನ ಇಚ್ಛಾನುಸಾರವಾಗಿ ಜೀವರಾಶಿಗಳಿಗೆ ಉಣಿಸ್ತಾನೆ. ಮನಕ್ಕೆ ಬಂದದನು ಉಂಡು, ಅಲ್ಲಿ ನೋಡಿ ಎರಡು ಶಬ್ದ ಇದೆ, ಉಂಡು ಉಣಿಸಿ ಅಂತ. ಸುಮ್ಮನೆ ಉಣಿಸಿ ಅಲ್ಲ, ತಾನು ಮೊದಲು ಉಣ್ತಾನೆ. ಏನನ್ನು ಉಣ್ತಾನೆ? ತನ್ನ ರಸವನ್ನ ತಾನು ಸ್ವೀಕಾರ ಮಾಡ್ತಾನೆ. ತನ್ನ ಸ್ವಾಖ್ಯ ರಸ ಅಂತ ಏನಿದೆ, ಚಿದಾನಂದಾತ್ಮಕವಾಗಿರ್ತಕ್ಕಂತಹ ರಸ, ಅದನ್ನ ಮೊದಲು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಮಾಡಿ ಜೀವರಾಶಿಗಳ ಒಳಗಡೆ ಅಂತರ್ಯಾಮಿಯಾಗಿ ನಿಂತು ಅದನ್ನ ಸ್ವೀಕಾರ ಮಾಡಿ ತಾನು ಜೀವರಾಶಿಗಳಿಗೆ ಉಣಿಸ್ತಾನೆ. ಉಂಡು ಉಣಿಸಿ. ಮತ್ತೆ ಸಂಹನನಕ್ಕೆ ಉಣಿಸ್ತಾನೆ. ಆಮೇಲೆ ಏನಾಗತ್ತೆ? ಉಂಡ ಮೇಲೆ ಏನಾಗತ್ರಿ ಅಂತಂದ್ರೆ ಸಂಹನನಕ್ಕೆ ಉಪಚಯ. ಸಂಹನನ ಅಂತಂದ್ರೆ ಈ ದೇಹ, ಈ ಜಡವಾಗಿರ್ತಕ್ಕಂತಹ ದೇಹಕ್ಕೆ ಒಳ್ಳೆ ಪುಷ್ಟಿಯನ್ನ ತಂದ್ಕೊಡ್ತಾನೆ. ಉಪಚಯ ಅಂತಂದ್ರೆ ಹಿಗ್ಗೋದು. ಈಗ ಕಡಲೆಕಾಳನ್ನ ನೀರಲ್ಲಿ ನೆನೆಸ್ಬಿಟ್ಟಿದ್ರೆ ಮಾರನೇ ದಿನ ಬಿಟ್ರೆ ಹೇಗೆ ಹಿಗ್ಗಿರತ್ತೋ, ಅದು ಉಬ್ಬಿರತ್ತೋ, ಹಾಗೆ ಈ ದೇಹಕ್ಕೆ ಒಂದು ಪುಷ್ಟಿಯನ್ನ, ಅಂದ್ರೆ ಆ ಉಬ್ಬುವಿಕೆ ಅದನ್ನ ತಂದ್ಕೊಡ್ತಾನಂತೆ. ಉಪಚಯ, ದಷ್ಟಪುಷ್ಟವಾಗತ್ತೆ ದೇಹ ತಿಂತ ತಿಂತ ತಿಂತ. ಉಪಚಯ. ಮತ್ತೆ ಸಂಹನನಕ್ಕೆ ಉಪಚಯ. ಅಷ್ಟೇ ಅಲ್ಲ, ಕರಣಕಾನಂದ, ಇಂದ್ರಿಯಗಳಿಗೆಲ್ಲ ಆನಂದವನ್ನ ಪರಮಾತ್ಮ ನೀಡ್ತಾನೆ, ಸುಖವನ್ನ ಕೊಡ್ತಾನೆ. ಇದನ್ನು ನಿಜವಾಗ್ಲೂ ಯಾವಾಗ ಅನುಭವಿಸ್ಬೋದು ಅಂತಂದ್ರೆ, ಯಾರು ಏಕಾದಶಿ ವ್ರತವನ್ನ ಕಟ್ಟುನಿಟ್ಟಾಗಿ ಮಾಡಿ ಒಂದು ಚೂರು ಏನೂ ಆಹಾರವನ್ನ ಸ್ವೀಕಾರ ಮಾಡದೆ ನಿರ್ಜಲ ಉಪವಾಸವನ್ನ ಮಾಡಿ ಮಾರನೇ ದಿನ ದ್ವಾದಶಿ ದಿನ ತೀರ್ಥವನ್ನ ಪಾರಣೆ ಮಾಡಿ ಭೋಜನವನ್ನ ಪಾರಣೆ ಮಾಡಿದಾಗ ಇದರ ಅನುಭವಕ್ಕೆ ನಿಜವಾಗ್ಲೂ ಬರುತ್ತೆ. ಕರಣಕಾನಂದ, ಇಂದ್ರಿಯಗಳಿಗೆ ಒಂದೊಂದು ತುತ್ತನ್ನ ಸ್ವೀಕಾರ ಮಾಡ್ತಾ ಇದ್ದಾಗಲೂ ಕೂಡ ವಿಶಿಷ್ಟವಾದಂತಹ ಆನಂದವನ್ನ ಪರಮಾತ್ಮ ನೀಡ್ತಾನೆ. ಅದನ್ನ ಅನುಭವಿಸಲೇಬೇಕಷ್ಟೇ. ಅದನ್ನ ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಅದು ಪ್ರಯೋಜನ ಆಗೋದಿಲ್ಲ, ಬರೀ ಥಿಯರಿಟಿಕಲ್ ಆಗ್ಬಿಡತ್ತಷ್ಟೇ. ಪ್ರಾಕ್ಟಿಕಲ್ ಆಗಿ ಅನುಭವಿಸ್ಬೇಕಾದ್ರೆ ಏಕಾದಶಿ ಮಾಡಬೇಕು. ಏಕಾದಶಿಯನ್ನ ಮಾಡಿ ಮಾರನೇ ದಿನ ತೀರ್ಥವನ್ನ ಸ್ವೀಕಾರ ಮಾಡಿ ಊಟವನ್ನ ಪಾಲನೆಯನ್ನ ಮಾಡಿದಾಗ ಒಂದೊಂದು ತುತ್ತಿಗೂ ಕೂಡ ನಿಮಗೆ ಸಿಗುವಂತಹ ಆನಂದ ಅಷ್ಟಿಷ್ಟಲ್ಲ, ಅದು ವಿಶಿಷ್ಟವಾಗಿ ಇರತಕ್ಕಂಥದ್ದು. ಅದನ್ನ ಅನುಭವಿಸಬಹುದು ನಾವು. ಕರಣಕಾನಂದ, ಅನಿಮಿಷರಿಗೆ ಆತ್ಮ ಪ್ರದರ್ಶನ. ಅಷ್ಟೇ ಅಲ್ಲ, ಯಾರ್ಯಾರು ತತ್ವಾಭಿಮಾನಿ ದೇವತೆಗಳು ಅಂತ ಇರ್ತಾರೆ ಈ ದೇಹದಲ್ಲಿ, ಅವರೆಲ್ಲರಿಗೂ ಕೂಡ ಆತ್ಮ ಪ್ರದರ್ಶನ, ತನ್ನನ್ನ ತಾನು ತೋರ್ಪಡಿಸ್ಕೊಳ್ತಾ ಇರ್ತಾನೆ. ಈ ರಸದ ಒಳಗಡೆ ರಸರೂಪನಾಗಿ ಇದ್ದಾನಲ್ಲ, ಆ ರೂಪದ ದರ್ಶನ ಅವ್ರಿಗೆ ಆಗ್ತಾ ಇರುತ್ತೆ. ನಮಗೆ ಕೇವಲ ರಸದ ದರ್ಶನ ಆಗ್ತಾ ಇರುತ್ತಷ್ಟೇ, ಆದರೆ ರಸದ ಒಳಗಡೆ ಆ ರೂಪಗಳನ್ನ ಪರಮಾತ್ಮ ಇಟ್ಟಿದಾನಲ್ಲ, ಆ ರೂಪದ ದರ್ಶನ ತತ್ವಾಭಿಮಾನಿ ದೇವತೆಗಳಿಗೆ ನಿರಂತರವಾಗಿ ಪರಮಾತ್ಮ ನೀಡುತ್ತಾ ಇರ್ತಾನೆ. ಎಂತಹ ಭಾಗ್ಯ ಅವರದು. ಇದನ್ನ ಸ್ಮರಣೆ ಮಾಡಿ ಅಂತಾರೆ. ಸಂಹನನ ಕುಪಚಯ, ಕರಣಕಾನಂದ, ಅನಿಮಿಷರಿಗೆ ಆತ್ಮ ಪ್ರದರ್ಶನ, ಸುಖವ ನೀವ ಹರಿ. ಇದೇ ಅವರಿಗೆ ಸುಖ. ಪರಮಾತ್ಮನನ್ನ ನೋಡ್ತಾ ಇರೋದೇ ಅವರಿಗೆ ಸುಖ. ಅವರಿಗೇನು ಜಡವಾಗಿರ್ತಕ್ಕಂತಹ ದೇಹಕ್ಕೆ ಉಪಚಯ ಬೇಕಾಗಿಲ್ಲ. ಅವರಿಗೆ ನಿಜವಾದಂತಹ ಸುಖ ಯಾವುದರಿಂದ ಆಗತ್ತೆ? ತತ್ವಾಭಿಮಾನಿ ದೇವತೆಗಳಿಗೆ ಪರಮಾತ್ಮನ ದರ್ಶನದಿಂದ. ಈ ರಸದಲ್ಲಿರ್ತಕ್ಕಂತಹ ರೂಪಗಳನ್ನ ಅವರು ಪ್ರತಿನಿತ್ಯ ನೋಡ್ತಾ ಇರ್ತಾರೆ. ಅದರಿಂದ ಅವರಿಗೆ ಸುಖ ಆಗತ್ತೆ. ಜೀವರಾಶಿಗಳಿಗೆ ಸಾಮಾನ್ಯವಾಗಿ ಅವರು ಅನ್ನವನ್ನ ಸ್ವೀಕಾರ ಮಾಡಿದಾಗ ತತ್ವಾಭಿಮಾನಿ ದೇವತೆಗಳ ಮುಖಾಂತರ, ಮುಖ್ಯ ಪ್ರಾಣದೇವರ ಮುಖಾಂತರ ತಾನು ಅದನ್ನ ಸ್ವೀಕಾರ ಮಾಡಿ ಮತ್ತೆ ಪುನಃ ಆ ಆನಂದವೆಂಬಂತಹ ರಸವನ್ನ ವಾಪಸ್ ಕೊಡ್ತಾನೆ. ಮುಖ್ಯ ಪ್ರಾಣದೇವರು ಅದನ್ನು ಸ್ವೀಕಾರ ಮಾಡ್ತಾರೆ. ಪರಮಾತ್ಮ ಉಂಡು ಬಿಟ್ಟಿರ್ತಕ್ಕಂತಹ ರಸವನ್ನ, ಆ ಆನಂದದ ಭಾಗವನ್ನ ತತ್ವಾಭಿಮಾನಿ ದೇವತೆಗಳು ಸ್ವೀಕಾರ ಮಾಡ್ತಾರೆ. ತತ್ವಾಭಿಮಾನಿ ದೇವತೆಗಳಿಂದ ಜೀವರಾಶಿಗಳಿಗೆ ಮತ್ತೆ ವಾಪಸ್ ಬರುತ್ತೆ. ಆದ್ರಿಂದ ಈ ಪ್ರೋಸೆಸ್ನ ನಾವು ಚಿಂತನೆಯನ್ನ ಮಾಡಬೇಕು. ಭೋಜನವನ್ನ ಸುಮ್ಮನೆ ಏನೋ ಟಿವಿಯನ್ನ ನೋಡ್ಕೊಂಡೋ ಮೊಬೈಲನ್ನ ನೋಡ್ಕೊಂಡೋ ಮಾಡದೇನೆ ಈ ಚಿಂತನೆಯನ್ನ ಇಟ್ಕೊಂಡು ಮಾಡಿದಾಗ ಆಗ ನಿಜವಾಗ್ಲೂ ಕೂಡ ಆ ಭೋಜನವೂ ಒಂದು ಯಜ್ಞ ಆಗತ್ತೆ. ಅದಕ್ಕೋಸ್ಕರ ಜಗನ್ನಾಥದಾಸರು ಭೋಜನ ರಸವಿಭಾಗ ಸಂಧಿ ಅಂತ ಮಾಡಿಕೊಟ್ಟು
ಏಕೆಂದ್ರೆ ಪ್ರತಿನಿತ್ಯದಲ್ಲೂ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ನಾವು ತಿಂತಾನೆ ಇರ್ತೇವೆ. ಆ ತಿಂತಾ ಇರೋದೆಲ್ಲ ಯಜ್ಞ ಆಗಿಬಿಡತ್ತೆ ಯಾವಾಗ ಈ ಚಿಂತನೆ ಇದ್ದಾಗ. ಈ ಎಲ್ಲ ಚಿಂತನೆಗಳು ಈಗೇನ್ ಹೇಳ್ತಾರೆ ಮುಂದೆ ಎಲ್ಲ ಈ ಚಿಂತನೆಗಳನ್ನ ಮಾಡಿ ಪರಮಾತ್ಮನಿಗೆ ಅದನ್ನ ಸಮರ್ಪಣೆ ಮಾಡಿದಾಗ ಅದು ಒಂದು ಯಜ್ಞ ಆಗಿ ಬಿಡುತ್ತೆ. ಅದಕ್ಕಿಂತಹ ದೊಡ್ಡ ಭಾಗ್ಯ ಇನ್ಯಾವುದಿದೆ? ನಾವ್ ಯಾರನ್ನೂ ಕರೆಸಿ ಏನೋ ಹೋಮ ಮಾಡಿಸ್ತೇವೆ, ಆ ಯಜ್ಞ ಮಾಡಿಸ್ತೇವೆ, ಈ ಯಜ್ಞ ಮಾಡಿಸ್ತೇವೆ ಅಂತ ಅನ್ನೋದೇ ಬೇಕಾಗಿಲ್ಲ. ಪ್ರತಿನಿತ್ಯ ನಾವು ಮಾಡ್ತಾ ಇರ್ತಕ್ಕಂತಹ ಭೋಜನ ಯಜ್ಞ ಅದೇ ವೈಶ್ವಾನರ ಯಜ್ಞ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅನ್ನಂ ಪಚಾಮಿ. ನೋಡಿ ಅದನ್ನೇ ಇಲ್ಲೇ 4 ಚತುರ್ವಿಧ ಭೋಜನ ಪದಾರ್ಥದಿ ಪರಮಾತ್ಮ ವೈಶ್ವಾನರ ರೂಪಿಯಾಗಿದ್ದು ಎಲ್ಲ ಜೀವರಾಶಿಗಳಿಗೆ ಅವರ ಯೋಗ್ಯತಾನುಸಾರವಾಗಿ ಆ ಭೋಜನವನ್ನ ಕೊಟ್ಟು ಅವರನ್ನ ಸಂರಕ್ಷಣೆಯನ್ನ ಮಾಡ್ತಾನೆ, ಅವರಿಗೆ ಸುಖವನ್ನ ನೀಡ್ತಾನೆ ಅಂತ ಈ ಮೊದಲನೇ ಪದ್ಯದಲ್ಲಿ ದಾಸರಾಯರು ತಿಳಿಸ್ತಾ ಇದ್ದಾರೆ ಎಂಬಲ್ಲಿಗೆ ಕೃಷ್ಣಾರ್ಪಣ.